ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ತರ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಸಣ್ಣ ಪುಟ್ಟ ತಿರ್ಗಾಟಕ್ಕೆ ಒಂದ್ ಪರ್ಸು, ಒಂದ್ ಮೊಬೈಲು ಇದಿಷ್ಟನ್ನ ಹಾಕೊಂಡು ಹೋಗಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲ ಅಂದ್ರೆ ನೀವು ಮೇಕಪ್ ಹ್ಯಾಂಡ್ ಬ್ಯಾಗ್ ಆಗಿ ಕೂಡ ಮಾಡ್ಕೊಳ್ಬಹುದು. ಇದನ್ನ ಹೊಲಿಯೋದು ತುಂಬಾನೇ ಈಸಿ. ಹಾಗಾದ್ರೆ ಬನ್ನಿ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಲೈನಿಂಗು, ಮಧ್ಯದಲ್ಲಿ ಸ್ಪಾಂಜು, ಹಾಗೆ ಮೇಲ್ಗಡೆ ಮೇನ್ ಬಟ್ಟೆ ಇದನ್ನ ಹಾಕೊಂಡು ಪಿನ್ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಸ್ಕೇಲ್ ಅಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಇದನ್ನ ಕ್ವಿಲ್ಟ್ ಮಾಡ್ಕೊಂಡು ಬರ್ತೀನಿ. ಕ್ವಿಲ್ಟ್ ಮಾಡಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಸೊ ನಾ ಮೇಲ್ಗಡೆ ಮತ್ತೆ ಕೆಳಗಡೆ ಒಂದೇ ಬಟ್ಟೆಯನ್ನ ಬಳಸಿದೀನಿ. ನಿಮ್ಮ ಹತ್ರ ಯಾವ್ದಿದೆ ಅದನ್ನ ನೀವು ಬಳಸಬಹುದು. ಲೈನಿಂಗಿಗೆ ಸಾದಾ ಯಾವ್ದಾದ್ರು ಬಟ್ಟೆ ಇದ್ರೂ ಕೂಡ ಬಳಸಬಹುದು, ನಡೆಯುತ್ತೆ. ಇದರ ಅಳತೆ 16 ಇಂಚು ಉದ್ದ ಇದೆ, ಹಾಗೆ 9 ಇಂಚು ಅಗಲ ಇದೆ. ಈಗ ಒಂದು ಸ್ಕೇಲ್ ತಗೊಂಡು 4 ಇಂಚಿಗೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಲೈನ್ ಅನ್ನ ಹೀಗೆ ಹಾಕೊಳ್ತಾ ಇದ್ದೀನಿ. ಈ ಲೈನ್ ಮೇಲೆ ಈ ತರದ ಒಂದು ಲೇಸ್ ಅನ್ನ ನಾನು ಹಚ್ತಾ ಇದ್ದೀನಿ. ಈ ಲೇಸು ಒಂದು ಬೇಡದೆ ಇರುವ ಕುರ್ತಿಯಲ್ಲಿ ಇತ್ತು, ಸೊ ನಾನು ಅದನ್ನ ಕಟ್ ಮಾಡಿ ಬಳಸ್ತಾ ಇರೋದು. ನೀವು ಎಕ್ಸ್ಟ್ರಾ ಈ ತರದ ಲೇಸ್ ಅನ್ನ ಕೊಂಡ್ಕೊಂಡು ಕೂಡ ತರಬಹುದು, ಸಿಗತ್ತೆ ಮಾರ್ಕೆಟ್ಗಳಲ್ಲೆಲ್ಲ. ಈಗ ನಾನು ಕರೆಕ್ಟ್ ಆಗಿ ಈ ಫ್ಯಾಬ್ರಿಕ್ನ ಮಧ್ಯದಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. ಕರೆಕ್ಟ್ ಮಧ್ಯ ಭಾಗವನ್ನ ಮಾರ್ಕ್ ಮಾಡಿಬಿಟ್ಟು ಅಲ್ಲೊಂದು ಲೈನ್ ಅನ್ನ ಹಾಕೊಳ್ತೀನಿ ಈ ತರ. ಈಗ ಈ ಮಧ್ಯ ಲೈನ್ ಏನಿದೆ ಅದರಿಂದ ಆಚೆಗೆ 1 ಇಂಚು, ಹಾಗೆ ಈಚೆಗೆ 1 ಇಂಚು. ಸೊ ಎರಡು ಕಡೆನೂ 1 ಇಂಚು, ಅಂದ್ರೆ 2 ಇಂಚು ಬರುತ್ತೆ. ಬಾಟಮ್ಗೋಸ್ಕರ ಮಾಡ್ತಿರೋದು. ಸೊ 2 ಇಂಚು ಬಾಟಮ್ ಬರೋ ಹಾಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ತರ ಕಾಣಿಸ್ತಿದೆಯಲ್ಲ. ಈಗ ಏನ್ ಮಾಡ್ತೀನಿ, ಒಳಗಡೆ ಒಂದು ಸಣ್ಣ ಪಾಕೆಟ್ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ 8 ಬೈ 9.5 ಇಂಚಿನ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಸೊ ಅದನ್ನ ಮೊದಲಿಗೆ ಮೇಲ್ಗಡೆ ಈ ತರ ಮಡಚ್ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ನಂತರ ನಾವೇನು ಲೈನ್ ಮಾರ್ಕ್ ಮಾಡಿದೀವಲ್ಲ ಅದ್ರ ಮೇಲೆ ಈ ಬಟ್ಟೆಯನ್ನ ಇಟ್ಟು ಹೊಲಿಬೇಕು. ವಿಡಿಯೋದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ನಾನು ಮೇಲ್ಗಡೆ ಒಂದು ಸ್ಟಿಚ್ ಅನ್ನು ಹಾಕೊಂಡ್ನಲ್ವಾ, ನಂತರ ಆ ಲೈನಿನ ಮೇಲೆ ಈ ತರವಾಗಿ ಬಟ್ಟೆಯನ್ನ ಇಟ್ಟು ನಾವು ಹೊಲಿಗೆ ಹಾಕೊಳ್ಬೇಕು. ಸೊ ಇದನ್ನ ಆಚೆ ಕಡೆ ತಿರ್ಸ್ಬಿಟ್ಟು ಇವಾಗ ನಾನು ಎರಡೂ ಕಡೆನೂ ಇದನ್ನ ಪ್ಯಾಕ್ ಮಾಡ್ಕೊಳ್ತೀನಿ. ಸೊ ಈಗ ಒಂದು ಪಾಕೆಟ್ ರೆಡಿ ಆಯ್ತು. ಅಂದ್ರೆ ಮೇನ್ ಬ್ಯಾಗ್ ಒಳಗಡೆ ಒಂದು ಪಾರ್ಟಿಷನ್ ರೆಡಿ ಮಾಡ್ಕೊಂಡಂಗ ಆಯ್ತು ಇವಾಗ. ಸೊ ಒಂದು ಪಾಕೆಟ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಈ ತರ ಕರೆಕ್ಟ್ ಆಗಿ ಮಧ್ಯದಲ್ಲಿ ಮಡಚಿ ಈಗ ಇದನ್ನ ಸ್ವಲ್ಪ ಸೈಡಿಗೆ ಇಡೋಣ. ನಾನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ 2 ಬಟ್ಟೆಗಳನ್ನ ತಗೊಂಡಿದ್ದೀನಿ. ಇದರ ಅಳತೆ 13 ಇಂಚು ಉದ್ದ ಇದೆ, 4 ಇಂಚು ಅಗಲ ಇದೆ. ಅಗಲ ಬೇಕಾದ್ರೆ ಒಂದ್ ಸ್ವಲ್ಪ ಕಡಿಮೆ ತಗೊಳ್ಬಹುದು. ಸೊ ಇದನ್ನ ಈಗ ಈ ತರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು, 2 ಹ್ಯಾಂಡಲ್ಸ್ ರೆಡಿ ಇದೆ. ಈಗ ಏನ್ ಮಾಡ್ಬೇಕು, ನಮ್ಮ ಮೇನ್ ಹ್ಯಾಂಡ್ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಮಧ್ಯವನ್ನ ಮಾರ್ಕ್ ಮಾಡಿಬಿಟ್ಟು ಅದರ ಆಚೆಗೆ 2 ಇಂಚು, ಹಾಗೆ ಈಚೆಗೆ 2 ಇಂಚು, ಸೊ 4 ಇಂಚ್ ಗ್ಯಾಪ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಹ್ಯಾಂಡಲ್ಸ್ ಅನ್ನ ಹಚ್ಚಬೇಕಾಗತ್ತೆ. ಕಾಣಿಸ್ತಿದೆಯಲ್ಲ. ಸೊ ಈ ತರ ಮಾಡಿಕೊಂಡು ಹ್ಯಾಂಡಲ್ಸ್ ಅನ್ನ ಹಚ್ಚಬೇಕು, ಹೊಲಿಬೇಕು. ಸೊ ಈಗ ಹೊಲ್ಕೊಂಡಿದ್ದಾಯ್ತು. ಎಕ್ಸ್ಟ್ರಾ ಏನಾದ್ರೂ ಬಟ್ಟೆ ಕಾಣಿಸಿದ್ರೆ ಈ ತರ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಜಿಪ್ ಅನ್ನ ಹೊಲ್ಕೊಳ್ಳೋಣ ನೋಡಿ. ಮೊದಲಿಗೆ ಈ ತರ ಜಿಪ್ ಅನ್ನ ಹಚ್ಬಿಟ್ಟು ಆಮೇಲೆ ಅದನ್ನ ಉಲ್ಟಾ ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು.
ನೋಡಿ ಈ ತರ ಉಲ್ಟಾ ತಿರುಗಿಸ್ತಾ ಅಲ್ಲೊಂದು ಪ್ರೆಸ್ ಸ್ಟಿಚ್ ಮಾಡ್ಕೊಳ್ಬೇಕು. ಪ್ರೆಸ್ ಸ್ಟಿಚ್ ಮಾಡ್ಕೊಳ್ಳುವಾಗ ಹ್ಯಾಂಗರ್ ಕೂಡ ಜಿಪ್ಪಿನ ಮೇಲ್ಗಡೆ ಬರಬೇಕು, ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಈ ತರ ಎರಡು ಕಡೆಗೂ ನಾವು ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಈಗ ಇನ್ನೊಂದು ಕಡೆಗೂ ನಾನು ಹೊಲ್ಕೊಳ್ತೀನಿ. ಸೊ ಎರಡು ಕಡೆನೂ ಹೊಲ್ದಾಯ್ತು. ಹಾಗೆ ಮಧ್ಯ ರನ್ನರ್ ಅನ್ನು ಕೂಡ ನಾನು ಇನ್ಸರ್ಟ್ ಮಾಡಿದ್ದೀನಿ. ಈಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಈಗ ಉಲ್ಟಾ ಮಾಡ್ಕೊಂಡಿದ್ದಾಯ್ತು. ನೋಡಿ ಈ ತರ ಕಾಣಿಸ್ತಿದೆಯಲ್ಲ. ಸೊ ನಾವು ಮುಂಚೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಈ ತರ ಫೋಲ್ಡ್ ಮಾಡ್ಬೇಕು. ಒಂದು ಫೋಲ್ಡ್ ಬರ್ಬೇಕು ನೋಡಿ, ಈ ತರ ಕರೆಕ್ಟ್ ಆಗಿ ಅಲ್ಲಿ ಹಿಡಿದು ಫೋಲ್ಡ್ ಮಾಡ್ಬೇಕು. ಇದು ಕೇವಲ ಒಂದೇ ಪೀಸಿನಿಂದ ಆರಾಮಾಗಿ ಒಂದು ಬ್ಯಾಗ್ ಅನ್ನ ಹೊಲಿಯೋ ವಿಧಾನ. ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಅದನ್ನ ಹೊಲಿಯೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ನೀವು ಜಸ್ಟ್ ಕೆಳಗಡೆ ಒಂದು ಫೋಲ್ಡ್ ಕೊಟ್ಬಿಟ್ರೆ ಆಯ್ತು. ಸೊ ಈಗ ನಾನು ಎರಡು ಕಡೆಗೂ 2-3 ಹೊಲಿಗೆ ಹಾಕೊಂಡು ಇದನ್ನ ಸ್ಟಿಚ್ ಮಾಡ್ತೀನಿ. ಕೆಳಗಡೆ ಫೋಲ್ಡ್ ಏನಿದೆ ಅದರ ಮೇಲೆ ಸ್ಟಿಚ್ ಬರೋ ಹಾಗೆ ಮಾಡಬೇಕು. ಸೊ ಈಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಏನಾದ್ರೂ ಇದ್ರೆ ಕಟ್ ಮಾಡಬೇಕು. ಈಗ ಫೈನಲ್ ಆಗಿ ಇಲ್ಲಿ ಒಂದು ಪೈಪಿಂಗ್ ಕೊಟ್ಬಿಟ್ಟು ನಾವು ಹೊಲಿಗೆ ಎಲ್ಲ ಕಾಣದೇ ಇರುವ ರೀತಿ ಮಾಡಬೇಕು. ಸೊ ಈ ತರ ಪೈಪಿಂಗ್ ಕೊಡ್ಬೇಕಾಗತ್ತೆ. ಈ ತರ ಎರಡೂ ಕಡೆಗೂ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಬ್ಯಾಗು ಇನ್ಸೈಡ್ ಅಂಡ್ ಔಟ್ ಚೆನ್ನಾಗಿ ಕಾಣಿಸುತ್ತೆ. ದಾರ ಕಿತ್ತು ಬರೋದು ಆ ಥರದ್ದೇನೂ ಆಗೋದಿಲ್ಲ. ಈಸಿಯಾಗಿ ವಾಶ್ ಕೂಡ ಮಾಡಬಹುದು. ಸೊ ನೋಡಿ, ನಾನು ಎರಡು ಕಡೆನೂ ಪೈಪಿಂಗ್ ಕೂಡ ಮಾಡ್ಕೊಂಡಿದ್ದಾಯ್ತು. ಇವಾಗ ಉಲ್ಟಾ ಮಾಡೋ ಸಮಯ. ಸೊ ಈಗ ನೋಡಿ ಈ ತರ ಕಾಣಿಸ್ತಾ ಇದೆ. 2 ಇಂಚ್ ಅಗಲ ಬೇಸು ಕೂಡ ಆಯ್ತು. ಬೇಸ್ ಎಷ್ಟು ಅಗಲ ಆಗುತ್ತೋ ಒಳಗಡೆ ಅಷ್ಟೇ ಸ್ಪೇಸ್ ಕ್ರಿಯೇಟ್ ಆಗತ್ತೆ. ನೋಡಿ ಈ ತರ. ಸೊ ನೋಡಿದ್ರಲ್ವಾ, ಮನೇಲಿ ಇರುವ ಬಟ್ಟೆಯಿಂದ ಒಂದು ಸುಂದರವಾದ ಬ್ಯಾಗ್ ತಯಾರಾಯಿತು. ನಿಮ್ಮ ಹತ್ರ ಯಾವುದೇ ಒಂದು ಲೇಸ್ ಇರಬಹುದು, ಬೇಡದೆ ಇರೋದು, ಚೆನ್ನಾಗಿರ್ಬೋದು ಅದು ತುಂಬಾ. ಅದರಿಂದ ನೀವು ಈ ತರದ ಒಂದು ಹೊಸ ಐಟಮ್ ಅನ್ನ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಅನ್ನು ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿದಾಗ ಆಲ್ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಧನ್ಯವಾದಗಳು.